ಬಹುಕಾಲದ ಹಿಂದಿನ ಭಾರತ ಖಂಡದಲ್ಲಿ ಹಸ್ತಿನಾಪುರ ಎಂಬ ರಾಜಧಾನಿಯಿತ್ತು. ಅಲ್ಲಿನ ರಾಜ ಧೃತರಾಷ್ಟ್ರನಿಗೆ ಕೌರವರು ಎಂಬ 100 ಮಕ್ಕಳು ಇದ್ದರು. ಅವರ ಪಕ್ಕದ ರಾಜ ಪಾಂಡುನಿಗ 5 ಮಕ್ಕಳಿದ್ದರು. ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಇವರನ್ನು ಪಾಂಡವರು ಎನ್ನುತ್ತಿದ್ದರು. ಪಾಂಡವರು ಧರ್ಮಪ್ರಿಯರು, ಪ್ರಜೆಗಳ ಒಳ್ಳೆಯವರಾಗಿದ್ದರು. ಆದರೆ ಕೌರವನಲ್ಲಿ ದುರ್ಯೋಧನ ಶಿರೋಮಣಿಯಾಗಿದ್ದು ಪಾಂಡವರ ಮೇಲೆ ಅಸೂಯೆ ಇಟ್ಟುಕೊಂಡಿದ್ದ. ಅವರ ಆಸ್ತಿಯನ್ನು ಕಬಳಿಸಲು ದುರ್ಯೋಧನನು ಶಕುನಿಯಿಂದ ಜೂಜಾಟವನ್ನಾಡಿ ಪಾಂಡವರನ್ನು ಹಾರಿಸಿ ಅರಣ್ಯವಾಸಕ್ಕೆ ಕಳುಹಿಸಿದನು. ಅದಾದ ಮೇಲೆ ಪಾಂಡವರು 14 ವರ್ಷ ಅರಣ್ಯದಲ್ಲಿ ವಾಸಮಾಡಿದರು ಹಾಗೂ 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿದರು. ಅನ್ಯಾಯವನ್ನು ತಡೆಯಲು ಪಾಂಡವರು ಧರ್ಮಯುದ್ಧವನ್ನು ಆಯ್ಕೆ ಮಾಡಿದರು. ಇದು ಕೌರವ ಮತ್ತು ಪಾಂಡವರ ನಡುವೆ ನಡೆದ ಮಹಾನ್ ಯುದ್ಧವಾಗಿದ್ದು ಇದನ್ನು ಕುರುಕ್ಷೇತ್ರ ಯುದ್ಧವೆಂದು ಕರೆಯುತ್ತಾರೆ. ಅರ್ಜುನನಿಗೆ ಭಗವಾನ್ ಶ್ರೀಕೃಷ್ಣನು ಸಾರಥಿಯಾಗಿದ್ದ. ಯುದ್ಧದ ಆರಂಭದಲ್ಲಿ ಅರ್ಜುನ ಸಂಶಯಕ್ಕೀಡಾದಾಗ ಕೃಷ್ಣನು ಭಗವದ್ಗೀತೆಯ ಉಪದೇಶ ನೀಡಿದನು. ಇದು ಧರ್ಮ ಮತ್ತು ಕರ್ತವ್ಯದ ಮಹತ್ವವನ್ನು ವಿವರಿಸುತ್ತದೆ. ಅಂತಿಮವಾಗಿ ಪಾಂಡವರು ವಿಜಯಶಾಲಿಯಾದರು. ಕೌರವ ಸೇನೆಯೆಲ್ಲ ನಾಶವಾಯಿತು. ಮಹಾಭಾರತದ ಕಥೆಯು ಧರ್ಮ, ಅಧರ್ಮ, ನೈತಿಕತೆ, ಬಲಿಯ ನಂಬಿಕೆ, ಬಂಧುಗಳ ನಡುವೆ ತಾರತಮ್ಯ,